ಸ್ನೇಹಿತರೆ, ನಮಸ್ಕಾರ. ನಿವೇದಿತಾ ಗೌಡ, ಬಿಗ್ ಬಾಸ್ನ ನಿವೇದಿತಾ ಗೌಡ ಈಗ ಒಂಟಿಯಾಗಿದ್ದಾರೆ. ಚಂದನ್ ಶೆಟ್ಟಿಯಿಂದ ದೂರ ಆದ ಮೇಲೆ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಿರುವಂಥ ನಿವೇದಿತಾ ಗೌಡ ತಮ್ಮ ಜೀವನದಲ್ಲಿ ಯಾವೆಲ್ಲ ಖುಷಿಗಳು ದೂರ ಆಗಿದ್ವೋ ಆ ಎಲ್ಲ ಖುಷಿಗಳನ್ನು ಎಂಜಾಯ್ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಈ ಹಾಟ್ ಫೋಟೋಸ್ಗಳು, ವೀಡಿಯೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಪಡ್ಡೆ ಹುಡುಗರ ನಿದ್ದೆಯನ್ನು ಕೂಡ ಕದ್ದಿದ್ದಾಳೆ ಈ ನಿವೇದಿತಾ ಗೌಡ. ಈಗ ನಿವೇದಿತಾ ಗೌಡ ಎರಡನೇ ಮದುವೆಯ ಬಗ್ಗೆ ಮತ್ತು ತನ್ನ ಖರ್ಚುಗಳ ಬಗ್ಗೆ, ತನ್ನ ರಾಯಲ್ ಲೈಫ್ನ ಬಗ್ಗೆ, ಸಾಕಷ್ಟು ವಿಚಾರಗಳ ಬಗ್ಗೆ ಈಗ ಮಾತನಾಡಿದ್ದಾಳೆ. ಹಾಗಾದರೆ ನಿವೇದಿತಾ ಗೌಡ ತನ್ನ ಮದುವೆಯ ಬಗ್ಗೆ, ಅದರಲ್ಲೂ ಕೂಡ ಎರಡನೇ ಮದುವೆ ಬಗ್ಗೆ ಏನು ಹೇಳಿದರು, ತನ್ನ ಜೀವನ ಯಾವ ರೀತಿ ಸಾಗ್ತಾ ಇದೆ, ಖರ್ಚು ವೆಚ್ಚಗಳಿಗೆ ಯಾವ ರೀತಿ ನಿಭಾಯಿಸ್ತಿದ್ದಾರೆ, ಎಲ್ಲವನ್ನೂ ಕೂಡ ಮನಬಿಚ್ಚು ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗ ಸಿನಿಮಾದ ಕಡೆ ಮಾತ್ರ ಗಮನವನ್ನು ಹರಿಸ್ತೇನೆ. ಚಂದನ್ ಶೆಟ್ಟಿಯ ಜೊತೆಗೆ ಸಂಪರ್ಕ ಇಲ್ಲ, ಯಾವುದೂ ಕೂಡ ಮಾತುಕತೆಯೂ ಕೂಡ ನಡೀತಾ ಇಲ್ಲ. ನನ್ನ ಮಾಜಿ ಗಂಡನಿಂದ ನಾನು ಯಾವುದೇ ಖರ್ಚು ಕೂಡ ಮಾಡಿಸಿಲ್ಲ ಅಂತ ಹೇಳಿಬಿಟ್ಟು ನಿವೇದಿತಾ ಗೌಡ ಈಗ ದೊಡ್ಡದೊಂದು ಬಾಂಬನ್ನೇ ಸಿಡಿಸಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾಗಿದ್ದಂತಹ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪರಸ್ಪರ ಪ್ರೀತಿಸಿ ಮದುವೆ ಆದವರು. ಆದರೆ ಆರಂಭದಲ್ಲೇ ಆದಂಥ ಕೆಲವೊಂದು ಎಡವಟ್ಟುಗಳು ಎಲ್ಲವನ್ನು ಕೂಡ ಉಲ್ಟಾಪಲ್ಟ ಮಾಡಿ ಹಾಕ್ತು. ಕೆಲವು ದಿನಗಳ ಕಾಲ ತುಂಬ ಚೆನ್ನಾಗಿದ್ದಂತಹ, ತುಂಬ ಅನ್ಯೋನ್ಯವಾಗಿದ್ದಂತಹ ಈ ಜೋಡಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸನ್ನು ಪಡೆದುಕೊಳ್ತು. ಸದ್ಯ ಚಂದನ್ ಶೆಟ್ಟಿ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದರೆ, ನಿವೇದಿತಾ ಗೌಡ ಅವರು ರೀಲ್ಸು, ಫಾರಿನ್ ಟ್ರಿಪ್ಪು, ಜೊತೆಗೆ ಪಾರ್ಟಿ, ಪಬ್ಬು ಅಂತ ಹೇಳ್ಬಿಟ್ಟು ಬಿಂದಾಸಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಇತ್ತ ಚಂದನ್ ಶೆಟ್ಟಿ ಎರಡನೇ ಮದುವೆಗೆ ರೆಡಿಯಾಗಿದ್ದರೆ, ಮತ್ತೊಂದು ಕಡೆ ನಿವೇದಿತಾ ಗೌಡ ಕೂಡ ಎರಡನೇ ಮದುವೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಟಿ ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂಥ ಹೆಣ್ಮಗಳು. ಇನ್ನು ನಿವೇದಿತಾ ಗೌಡ ಅವರು ಈಚೆಗೆ ಐ ಆಮ್ ಗಾಡ್ ಅನ್ನುವಂತಹ ಸಿನಿಮಾದ ಸಾಂಗ್ ಒಂದರಲ್ಲಿ ದಿಗಂತ್ ಜೊತೆಗೆ ಹೆಜ್ಜೆಯನ್ನು ಹಾಕಿದ್ದಾರೆ. ಸದ್ಯ ಆ ಹಾಡು ರಿಲೀಸ್ ಆಗಿ ಉತ್ತಮವಾದಂಥ ರೆಸ್ಪಾನ್ಸನ್ನು ಪಡೆದುಕೊಂಡಿದೆ. ಈ ನಡುವೆ ನಿವೇದಿತಾ ಗೌಡ ಅವರು ಎರಡನೇ ಮದುವೆ ಮತ್ತು ವಿಚ್ಛೇದನ ಹಾಗೂ ಕೆಟ್ಟ ಕಮೆಂಟ್ಸ್ಗಳು, ಹಾಗೆಯೇ ತನ್ನ ಜೀವನದ ಖರ್ಚು ವೆಚ್ಚಗಳು ಎಲ್ಲದರ ಬಗ್ಗೆ ಕೂಡ ಮುಕ್ತವಾಗಿ ಮಾತನಾಡಿದ್ದಾರೆ. ನಿವೇದಿತಾ ಗೌಡ ಅವರು ತಮ್ಮ ಎರಡನೇ ಮದುವೆ ಬಗ್ಗೆ ಮತ್ತು ವಿಚ್ಛೇದನದ ಕುರಿತ ವದಂತಿಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ವೈವಾಹಿಕ ಜೀವನದ ಬಗ್ಗೆ ಸಾಕಷ್ಟು ಭಯವಿದೆ, ಉತ್ತಮ ವ್ಯಕ್ತಿ ಸಿಕ್ಕರೆ ಕುಟುಂಬ ಆರಂಭಿಸುವಂಥ ಬಯಕೆ ಇದೆ ಅಂತ ಹೇಳಿಬಿಟ್ಟು ನಟಿ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಹೇಳ್ಕೊಳ್ತಾರೆ. ಇನ್ನು ವಿಚ್ಛೇದನದ ಬಗ್ಗೆ ಯಾವುದೇ ವಿಷಯ, ಇನ್ನು ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ಈ ವಿಚ್ಛೇದನ ಡಿವೋರ್ಸ್ನ ಬಗ್ಗೆ ಯಾವುದೇ ರೀತಿಯಾದಂತಹ ವಿಷಾದ ಅಥವಾ ರಿಗ್ರೆಟ್ಸ್ ನನ್ನ ಬಳಿ ಇಲ್ಲ ಅನ್ನುವಂತಹ ಶಾಕಿಂಗ್ ಸಂಗತಿಯನ್ನು ಹೇಳಿದ್ದಾರೆ ನಿವೇದಿತಾ ಗೌಡ. ಸದ್ಯಕ್ಕೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಮದುವೆ ಟಾಪಿಕ್ ಬಂದರೆ ನನಗೆ ಭಯ ಆಗುತ್ತೆ. ಬಟ್ ಯಾರಾದರೂ ನನ್ನನ್ನು ಇಷ್ಟಪಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳಿ ಬಂದರೆ ನನಗೂ ನನ್ನ ಕುಟುಂಬವನ್ನು ಮಾಡಿಕೊಳ್ಳುವಂಥ ಬಯಕೆ ಇದೆ. ಆ ಹುಡುಗ ತುಂಬ ಚೆನ್ನಾಗಿರಬೇಕು, ಗೌರವಯುತವಾಗಿರಬೇಕು, ಒಳ್ಳೆಯವರಾಗಿರಬೇಕು, ನನ್ನನ್ನು ತುಂಬ ಇಷ್ಟಪಡಬೇಕು, ಪ್ರೀತಿ ಮಾಡಬೇಕು. ಸದ್ಯಕ್ಕಂತೂ ಎರಡನೇ ಮದುವೆ ಬಗ್ಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಆ ಕಡೆಗೆ ಗಮನವನ್ನು ಕೊಡ್ತೀನಿ. ಈಗ ನಾನು ಸಿನಿಮಾ ಕಡೆಗೆ ಮಾತ್ರ ಗಮನವನ್ನು ಕೊಡ್ತಾ ಇದ್ದೇನೆ. ಚಂದನ್ ಶೆಟ್ಟಿಯ ಜೊತೆಗೆ ಯಾವುದೇ ಸಂಪರ್ಕ ಇಲ್ಲ, ಮಾತುಕತೆ ಇಲ್ಲ. ನನ್ನ ಮಾಜಿ ಗಂಡನಿಂದ ನಾನು ಯಾವುದೇ ಖರ್ಚನ್ನು ಕೂಡ ಮಾಡಿಸಿಲ್ಲ, ಮಾಡಿಸೋದೂ ಕೂಡ ಇಲ್ಲ ಅನ್ನುವಂತಹ ಒಂದು ಸಂಗತಿಯನ್ನು ನಿವೇದಿತಾ ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನು ತನ್ನ ಖರ್ಚು, ಜೀವನದ ಬಗ್ಗೆನೂ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಯಾರು ಏನೇ ಅಂದರೂ ಕೂಡ, ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೊಡಿಸ್ಕೊಳ್ಳೋದೇ ಇಲ್ಲ ನಾನು ಅನ್ನುವಂಥ ವಿಚಾರವನ್ನು ನಿವೇದಿತಾ ಹೇಳ್ತಾರೆ. ಒಂದೊಮ್ಮೆ ಗೋವಾದಲ್ಲಿದ್ದರೆ, ಮತ್ತೊಂದು ಸಲ ವಿಯೆಟ್ನಾಂನಲ್ಲಿರ್ತಾರೆ, ಮತ್ತೊಂದು ಸಲ ನ್ಯೂಯಾರ್ಕ್ನ ಬೀದಿಯಲ್ಲಿ ಕಾಣಿಸ್ಕೊಳ್ತಾರೆ, ಫ್ಲೋರಿಡಕ್ಕೂ ಹೋಗ್ತಾರೆ, ಮತ್ತೊಂದು ದೇಶಕ್ಕೂ ಕೂಡ ಹೋಗ್ತಾರೆ. ಎಲ್ರಿಗೂ ಕೂಡ ನಿವೇದಿತಾ ಗೌಡ ತಿರುಗುವಂತಹ ಮತ್ತು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡೋದನ್ನು ನೋಡಿದ್ರೆ, ಅಪ್ಪ ಈಕೆ ಜೀವನ ಯಾವ ರೀತಿ ಸಾಗ್ತಾ ಇದೆ, ಇಷ್ಟೆಲ್ಲ ಖರ್ಚು ಮಾಡೋಕ್ಕೆ ಈಕೆಯ ಬಳಿ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ, ಈ ರೀತಿಯಾದಂತಹ ಕುತೂಹಲಗಳು, ಪ್ರಶ್ನೆಗಳು ಮೂಡೋದಂತೂ ಸಹಜ. ನಿವೇದಿತಾ ಗೌಡ ಅವರ ಆದಾಯದ ಕುರಿತು ಸಾಕಷ್ಟು ಜನರಿಗೆ ಅನುಮಾನಗಳಿದ್ದಾವೆ. ಮಾತೆತ್ತಿದ್ರೆ ವಿದೇಶ ಪ್ರವೇಶಕ್ಕೆ ಹೋಗುವಂತಹ ನಿವೇದಿತಾ ಗೌಡಗೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸ್ವತಃ ನಿವೇದಿತಾ ಗೌಡ ಅವರ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ದುಡಿತೀನಿ, ನನ್ನ ಹಣ ನಾನು ಖರ್ಚು ಮಾಡ್ತೀನಿ, ನನಗೆ ಸುತ್ತಾಡೋದು ಅಂದರೆ ತುಂಬ ಇಷ್ಟ, ಹೀಗಾಗಿ ನಾನು ಆಗಾಗ ಟೂರ್ ಹೋಗ್ತಾನೆ ಇರ್ತೀನಿ. ಜೊತೆಗೆ ನಾನು ಯಾರ ಮೇಲೂ ಕೂಡ ಅವಲಂಬಿತವಾಗಿಲ್ಲ, ಸೋಷಿಯಲ್ ಮೀಡಿಯಾ ಮೂಲಕ ನನಗೆ ಚೆನ್ನಾಗಿ ಆದಾಯ ಬರ್ತದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ನನ್ನ ಜೀವನ ನಡೆಸೋದಕ್ಕೆ ಸಾಕಾಗುವಷ್ಟು ಹಣ ಅದರಿಂದ ಬರುತ್ತೆ, ನಾನು ಅದನ್ನು ಖರ್ಚು ಮಾಡ್ತೀನಿ ಅಂತಲೂ ಕೂಡ ನಿವೇದಿತಾ ಹೇಳ್ಕೊಳ್ತಾರೆ. ನನಗೆ ಎಲ್ಲರಂತೆ ಹಣವನ್ನು ಕೂಡಿ ಇಡುವಂಥ ಅಭ್ಯಾಸ ಇಲ್ಲ, ಒಂದೊಂದು ಕ್ಷಣವನ್ನು ಕೂಡ ಖುಷಿಯಿಂದ ಕಳೆಯೋದಕ್ಕೆ ಬಯಸೋಳು ನಾನು. ಇನ್ನು ನಾನು ವಿದೇಶ ಪ್ರವಾಸಕ್ಕೆ ಹೋಗುವಾಗ ಅಪ್ಪ
ಅಮ್ಮ ಹಣ ಬೇಕಾ ಅಂತ ಹೇಳಿ ಕೇಳ್ತಾರೆ. ಆದರೆ ನಾನು ಅವರಿಂದ ಹಣವನ್ನು ಪಡೆಯೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನಿವೇದಿತಾ ಬಹಿರಂಗಪಡಿಸಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಮೂಲಕವೇ ನನ್ನ ಜೀವನ ನಡೀತಾ ಇರುವಂಥದ್ದು. ನನ್ನ ಬ್ರೆಡ್ಡು ಬಟರು ಎಲ್ಲದೂ ಕೂಡ ಸೋಷಿಯಲ್ ಮೀಡಿಯಾ ಅಂತಲೇ ನಿವೇದಿತಾ ಯಾವುದೇ ಸಂಕೋಚ ಇಲ್ಲದೆ ಹೇಳ್ತಾರೆ. ಬ್ರ್ಯಾಂಡ್ಗಳನ್ನು ನಾನು ಪ್ರಮೋಟ್ ಮಾಡ್ತೀನಿ, ಅಲ್ಲಿಂದ ಹಣ ಬರ್ತದೆ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಹಣದ ಮೂಲದ ಬಗ್ಗೆ ಹಲವರಿಗೆ ನಿವೇದಿತಾ ಗೌಡ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಒಂದು ದಿನದ ಖರ್ಚು ಎಷ್ಟು ಅನ್ನುವಂಥ ಕುತೂಹಲವೂ ಕೂಡ ಇದೆ. ಈ ಕುತೂಹಲಕ್ಕೂ ಕೂಡ ಉತ್ತರವನ್ನು ಕೊಟ್ಟಿರುವಂತಹ ಈಕೆ, ಒಂದು ದಿನದ ಖರ್ಚು ಇಷ್ಟೇ ಅಂತೇಳಿ ಹೇಳೋದಕ್ಕೆ ಅಸಾಧ್ಯ. ಪರಿಸ್ಥಿತಿಗೆ ಅನುಗುಣವಾಗಿ ಖರ್ಚನ್ನು ಮಾಡ್ತೀನಿ. ಎಲ್ಲಾದರೂ ಪ್ರವಾಸಕ್ಕೆ ಹೋದಾಗ ಆ ಖರ್ಚು ಹೆಚ್ಚಾಗ್ತದೆ, ಮನೆಯಲ್ಲಿದ್ದಾಗ ಆ ಖರ್ಚು ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ಇನ್ನೊಂದಷ್ಟು ವಿಚಾರಗಳ ಬಗ್ಗೆನೂ ಕೂಡ ಬರ್ತದೆ. ನನಗೆ ಬಟ್ಟೆ ಅಂದರೆ ತುಂಬ ಇಷ್ಟ. ಶೂ ಹಾಕ್ಕೊಳ್ಳೋದು, ಬಟ್ಟೆ ಹಾಕ್ಕೊಳ್ಳೋದು, ಬಟ್ಟೆಗಳು ತುಂಬ ಗ್ಲಾಮರಸ್ ಆಗಿರೋದು, ಚೆನ್ನಾಗಿ ಕಾಣುವಂಥದ್ದು, ಇವೆಲ್ಲದೂ ಕೂಡ ನನ್ನ ಆಸೆ, ಕನಸು. ಅದನ್ನು ನಾನು ನಿಲ್ಲಿಸೋಕ್ಕೆ ಹೋಗೋದಿಲ್ಲ. ವಾರಕ್ಕೆ 2 ಸಲ ಹೇರ್ ವಾಶ್ಗೆ ಹೋಗ್ತೀನಿ. ಇನ್ನು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಇನ್ನುಳಿದಂತಹ ಪ್ರತಿದಿನವೂ ಕೂಡ ನಾನು ನನ್ನ ಬಗ್ಗೆನೇ ಕೇರನ್ನು ಮಾಡ್ಕೊಳ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹೊಸ ಚಿತ್ರವೊಂದನ್ನು ಒಪ್ಕೊಂಡಿರುವಂತಹ ನಿವೇದಿತಾ ಮುಂದಿನ ಫೆಬ್ರವರಿಯಲ್ಲಿ ಈಗ ಈ ಚಿತ್ರವನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರವೂ ಕೂಡ ಇದೆ. ಇನ್ನು ಚಂದನ್ ಶೆಟ್ಟಿಯಿಂದ ದೂರ ಆದ ಬಳಿಕ 2ನೇ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ. ರೈಟ್ ಪರ್ಸನ್ ಸಿಕ್ಕಿದ್ರೆ ರೈಟ್ ಟೈಮ್ನಲ್ಲಿ ಮತ್ತೆ ಮದುವೆ ಆಗ್ತೀನಿ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಇನ್ನು ಈಕೆಗೆ ಬರುವಂಥ ಕೆಟ್ಟ ಕಮೆಂಟ್ಸ್ಗಳ ಬಗ್ಗೆ ಎಲ್ಲೂ ಕೂಡ ಐ ಕೇರ್ ದೆಮ್ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ. ಅಂದರೆ ಐ ಡೋಂಟ್ ಕೇರ್ ಅಂತಲೇ ಹೇಳ್ಕೊಂಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರುವಂಥ ಉದ್ದೇಶ ಬೇರೆ, ಇಲ್ಲಿ ಆಗ್ತಿರುವಂಥದ್ದು ಬೇರೆ. ನಾನು ಇಲ್ಲಿ ಏನೇ ಮಾಡಿದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸು, ವೀಡಿಯೋಸು, ಮತ್ತೊಂದು ಏನೇ ಶೇರ್ ಮಾಡಿದ್ರು ಕೂಡ ಅದು ನನ್ನ ವೈಯಕ್ತಿಕ ಆಯ್ಕೆ, ನನ್ನ ವೈಯಕ್ತಿಕ. ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಜೊತೆಗೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಅಧಿಕಾರನೂ ಕೂಡ ಯಾರಿಗೂ ಇಲ್ಲ ಅಂತ ಅದನ್ನು ನಿವೇದಿತಾ ಒತ್ತಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ನಿವೇದಿತಾ ಇಲ್ಲಿ ತಮ್ಮ ಈ ಡಿವೋರ್ಸ್ ಆದ ಬಳಿಕದ ಜೀವನದ ಬಗ್ಗೆನೂ ಕೂಡ ಒಂದಷ್ಟು ಸಂಗತಿಗಳನ್ನು ಹಂಚಿಕೊಳ್ಳುವಂಥದ್ದು ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಾಟೆವರ್, ಒಂದಂತೂ ಸತ್ಯ ಸ್ನೇಹಿತರೆ, ನಿವೇದಿತಾ ಕೂಡ ಇವತ್ತಿಗೆ ಚಂದನ್ ಶೆಟ್ಟಿಯಿಂದ ದೂರ ಆಗಿ ಸಿಕ್ಕಾಪಟ್ಟೆ ಸುತ್ತಾಟವನ್ನು ಮಾಡ್ತಿದ್ದಾರೆ. ಎಲ್ಲಿಂದರಲ್ಲಿ ಅಂದರೆ ಯಾವುದೇ ಫಾರಿನ್ ಟ್ರಿಪ್ಪಿಗೆ ಹೋದರೂ ಕೂಡ ಅಲ್ಲೊಂದಷ್ಟು ರೀಲ್ಸ್ಗಳನ್ನು ಮಾಡುವಂಥದ್ದು, ಫೋಟೋಸ್ಗಳನ್ನು ಹಾಕುವಂಥದ್ದು, ಹಾಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಈ ಮೂಲಕ ಒಂದಷ್ಟು ಜನರನ್ನು ಸೆಳೆಯುವಂತಹ ತಂತ್ರಗಾರಿಕೆಯನ್ನು ನಿವೇದಿತಾ ತುಂಬ ನೀಟಾಗಿ ಮಾಡ್ತಿದ್ದಾರೆ. ಚಂದನ್ ಶೆಟ್ಟಿಯಿಂದ ದೂರ ಆದ ಬಳಿಕ ಎಲ್ಲೂ ಕೂಡ ಒಂದು ದಿನವೂ ಕೂಡ ನಿವೇದಿತಾ ಬೇಸರದಲ್ಲಿ ನಿಮಗೆ ಕಾಣಿಸಿರ್ಲಿಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಲೈಫನ್ನು ಎಂಜಾಯ್ ಮಾಡ್ತಿದ್ದಾರೆ. ವಾಟೆವರ್, ಅವರವರ ಬದುಕು, ಅವರವರ ಇಷ್ಟ, ಅವ್ರಿಗೆ ಹೇಗೆ ಕಾಣುತ್ತೋ ಹಾಗಾಗಲಿ. ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಅನ್ನೋದಾದರೆ 2ನೇ ಮದುವೆ ಆಗಿ ಅವ್ರ ಜೊತೆನೇ ಆದರೂ ಕೂಡ 100 ಕಾಲ ಸುಖವಾಗಿ ಬಾಳಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಹಾರೈಕೆ ಏನೋ, ನಿಮ್ಮ ಅಭಿಪ್ರಾಯ ಏನೋ ನಿವೇದಿತಾ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.